ಬೆಣ್ಣೆ ಸವರಿರೋದಾ? ಬೆಣ್ಣೆ ಸವರಿ ಬಂದ್ಗೆ ಹಾಕಿ ಆಹಾ ಒಳ್ಳೆ ಸ್ವೀಟಾಗಿ ಕೊಡ್ತಾವ್ರಪ್ಪ. ಚೆನ್ನಾಗಿದೆ. ಹೆಂಗಿದೆ ಸರ್ ಟೇಸ್ಟ್? ಟೇಸ್ಟ್ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಇಲ್ಲಿ ರೆಗ್ಯುಲರ್ ತಗೊಳ್ತಾ ಇದೀರಾ ಸರ್? ಹೌದಾ, ಟೇಸ್ಟ್ ಹೆಂಗಿದೆ ಸರ್ ಇಲ್ಲಿ? ಚೆನ್ನಾಗಿದೆ ಸರ್. ವರ್ತ್ ಅನ್ಸುತ್ತಾ ಸರ್ ಪ್ರೈಸ್ ಇಲ್ಲಿ? ಹೌದಾ, ಒಟ್ಟಿನಲ್ಲಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದಪ್ಪ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವತ್ತು ಯಾವುದೇ ಲೇಔಟ್ ಪ್ರಮೋಷನ್ಗಂತೂ ಯಾವುದಕ್ಕೂ ಬಂದಿಲ್ಲ. ಇವಾಗ ಎಲ್ಲಾ ಕಡೆ ಬನ್ ಮಸ್ಕಾ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಫೇಮಸ್ ಆಗ್ತಾರೆ. ಆದ್ರೆ ನಾನು ಇವತ್ತು ಬನ್ ಮಸ್ಕಾ ಅಲ್ಲ ತೋರ್ಸೋದಕ್ ಬಂದಿರೋದು. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಗುಲ್ಕನ್ ಬನ್ ಅಲ್ಲಿ ಮಾಡೋ ಅಂತದ್ದು ಅಲ್ವಾ ಮೇಡಮ್? ಖಂಡಿತ ಮ್ಯಾಮ್, ಆರ್ಗ್ಯಾನಿಕ್ ಅಲ್ವಾ? ಹೌದು. ಇವತ್ತು ನಮ್ ಜೊತೆ ಆಶಾ ಮೇಡಮ್ ಅವ್ರು ಇದಾರೆ. ಮೇಡಮ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ಮ್ಯಾಮ್, ಇದು ಮಾಗಡಿ ರೋಡ್, ಕಡಬ್ಗೆರೆ ಕ್ರಾಸ್ ಮ್ಯಾಮ್. ಓಕೆ ಮೇಡಮ್, ಈ ರೋಡ್ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ರಸ್ತೆ ಇದು ಅಲ್ವಾ ಮೇಡಮ್? ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಕಡಬ್ಗೆರೆ ಕ್ರಾಸ್ ಇಂದ ಮೈಸೂರು ರೋಡ್ ಏನ್ ಕನೆಕ್ಟ್ ಆಗುತ್ತೆ, ಇಲ್ಲೇ ಕಾರ್ನರ್ ಅಲ್ಲೇ ಇವ್ರದ್ದು ಬನ್ನು ಮತ್ತೆ ಗುಲ್ಕನ್ ಸೆಂಟರ್ ಇದೆ ಅಲ್ವಾ ಮೇಡಮ್? ಖಂಡಿತ. ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಸ್ಟಾರ್ಟ್ ಮಾಡಿ 1 ವೀಕ್ ಆಯ್ತು ಮ್ಯಾಮ್. ಹೌದಾ ಮೇಡಮ್? ಹಾಗಾದ್ರೆ ಹೋಗೋಣ ಮ್ಯಾಮ್ ಸ್ಟಾಲ್ ಹತ್ರ. ಖಂಡಿತ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅವ್ರ ಸ್ಟಾಲ್ ಹತ್ರ ಹೋಗೋಣ. ಹಾಗೆ ಏನೆಲ್ಲ ವೆರೈಟೀಸ್ ಮಾಡ್ತಾರೆ, ಏನೆಲ್ಲ ಪ್ರೈಸಿಂಗ್ ಇದೆ, ಪ್ರತಿಯೊಂದು ನೋಡ್ಕೊಂಡ್ ಬರೋಣ ಬನ್ನಿ. ಮೇಡಮ್, ಸ್ಟಾಲ್ ಹೆಸರು ಏನಿಟ್ಟಿದ್ದೀರಾ? ಲಕ್ಷ್ಮಣ್ ಗುಲ್ಕನ್ ಸೆಂಟರ್. ಹೌದಾ ಮೇಡಮ್, ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ ಮೇಡಮ್. ಎಲ್ಲಾ ಕಡೆ ಬನ್ ಮಸ್ಕಾ ಅಂತ ಫೇಮಸ್ ಆಗ್ತದೆ. ಇದೇನ್ ಮೇಡಮ್, ನೀವು ಬನ್ ಮಸ್ಕಾಕ್ಕಿಂತ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ? ಮ್ಯಾಮ್, ನಮ್ದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ಆರ್ಗ್ಯಾನಿಕ್ನೆ, ಯಾವ್ದನ್ನು ಕೆಮಿಕಲ್ಸ್ ಯೂಸ್ ಇಲ್ಲ. ಬೇರೆ ಕಡೆ ಬನ್ ಮಸ್ಕಾ ಅಂತ ಹೇಳ್ಬಿಟ್ಟು ಫ್ಲೇವರ್ ಚೇಂಜ್ ಮಾಡ್ತಾರೆ. ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು, ಮತ್ತೆ ಪಪಾಯ ಫ್ಲೇವರ್, ಪೈನಾಪಲ್ ಫ್ಲೇವರ್ ಅಂತ ಮಾಡ್ತಾರೆ. ಸೊ ಹಂಗಾಗಿ ನಾವ್ ಆತರ ಯಾವ್ದು ಸೈಡ್ ಎಫೆಕ್ಟ್ಸ್ ಇರೋ ಅಂತದ್ ನಾವ್ ಯಾವ್ದು ಮಾಡ್ತಾ ಇಲ್ಲ. ಸೊ ಎಲ್ಲಾ ಆರ್ಗ್ಯಾನಿಕ್. ಕಲ್ಸಕ್ರೆ ಮತ್ತೆ ಜೇನುತುಪ್ಪ ಒರಿಜಿನಲ್, ಅದ್ರಲ್ಲಿ ಪ್ಯೂರ್ ಆಗಿ ರೆಡಿ ಆಗಿರೋ ಅಂತ ಗುಲ್ಕನ್ ಇದು. ಹೌದಾ? ಹೌದು. ಓಕೆ, ಈ ಬನ್ ನಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ? ಮೀನ್ಸ್ ಗುಲ್ಕನ್ ಒಂದೇನಾ, ಬೇರೆ ಏನಾದ್ರು ಯೂಸ್ ಮಾಡ್ತೀರಾ? ಗುಲ್ಕನ್ ಮತ್ತೆ ಡ್ರೈ ಫ್ರೂಟ್ಸ್ ಗುಲ್ಕನ್. ಎರಡು ವೆರೈಟೀಸ್ ಅವೈಲೇಬಲ್ ಸಿಗುತ್ತೆ. ಖಂಡಿತ ಮೇಡಮ್, ಇವಾಗ ಗುಲ್ಕನ್ ಬಿಟ್ಟು ಬೇರೆ ಇನ್ನು ಏನೇನು ಉಪ್ಪಿನಕಾಯಿ ಎಲ್ಲ ಮಾಡ್ತಾ ಇದ್ದೀರಾ? ಹೌದು ಮ್ಯಾಮ್, ಇದು ಆರ್ಗ್ಯಾನಿಕ್ನೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಇಲ್ಲೂ ಕೂಡ ಬಾಟಲ್ ಬೇಕು ಅಂದ್ರೆ ಬಾಟಲ್ ವೈಸ್ ಕೂಡ ಸಿಗುತ್ತೆ ನಮ್ಮ ಸಿಗುತ್ತೆ. ಓಕೆ ಮೇಡಮ್, ಪ್ರೈಸ್ ಏನ್ ಹೇಳ್ತಾ ಇದೀರಾ ಮೇಡಮ್? ಇದು ಪ್ರೈಸ್ 1/4 kg ಬಂದು ಮಾಮೂಲಿ ಗುಲ್ಕನ್ ಆದ್ರೆ 1/4 kg 90 rupees. ಓಕೆ, 1/2 kg ಬಂದು 150 rupees. ಹೌದಾ? ಓಕೆ. ಡ್ರೈ ಫ್ರೂಟ್ಸ್ ಬಂದು 350 rupees 1/2 kg. ಮೇಡಮ್, ಈ ಗುಲ್ಕನ್ ಎಲ್ಲ ಎಲ್ಲಿಂದ ತಗೊಂಡ್ ಬರ್ತಾ ಇದೀರಾ ನೀವು? ನಾವು ಮಂಡ್ಯ, ಇದು ಮೈಸೂರ್. ಒಂದು ಡ್ರೈ ಫ್ರೂಟ್ ಬನ್ನು ಹಾಕೊಡಿ ಮೇಡಮ್, ಟೇಸ್ಟ್ ಹೆಂಗಿದೆ ನೋಡಿ. ಖಂಡಿತ ಬನ್ನಿ ಮ್ಯಾಮ್, ನಾನು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಇವಾಗ. ಮೇಡಮ್, ಇದನ್ನ ತಿಂದ್ರೆ ಏನ್ ಯೂಸ್ಫುಲ್ ಮೇಡಮ್? ಮ್ಯಾಮ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಮತ್ತೆ ತಂಪು, ಎಕ್ಸೆಸ್ ಆಫ್ ಹೀಟ್ ಇರುತ್ತಲ್ವಾ, ಅವ್ರಿಗೆಲ್ಲ ತುಂಬಾ ಕಂಟ್ರೋಲ್ ಆಗಿರುತ್ತೆ. ಮತ್ತೆ ಬಾಯಲ್ಲೆಲ್ಲ ಉಣ್ಣಾಗಿರುತ್ತೆ, ಅವ್ರಿಗೆಲ್ಲ ಬೇಗ ಹುಷಾರಾಗುತ್ತೆ. ಹೌದಾ? ಹೌದು. ಹಾಗಾದ್ರೆ ಒಂದ್ ರೆಡಿ ಮಾಡ್ತಾ ಇದೀರಾ ಮೇಡಮ್ ಇವಾಗ? ಖಂಡಿತ ಮ್ಯಾಮ್, ರೆಡಿ ಮಾಡ್ತಾ ಇದೀನಿ. ಸೊ ಇದು ಬಟರ್. ಓಕೆ, ನ್ಯಾಚುರಲ್ ಬಟರ್ ಇದು. ನ್ಯಾಚುರಲ್ ಬಟರ್ ಹೌದು. ಯಾವ್ದೇ ರೀತಿ ಮಿಕ್ಸ್ ಇಲ್ಲ. ಓಕೆ, ಇದು ಬಂದು ಡ್ರೈ ಫ್ರೂಟ್ಸ್. ಹೌದು ಮ್ಯಾಮ್, ಗೋಡಂಬಿ, ಬಾದಾಮ್, ಪಿಸ್ತಾ, ಖರ್ಜೂರ ಎಲ್ಲ ಮಿಕ್ಸ್ ಇದೆ. ಮೇಡಮ್, ಜನ ಬರ್ತಾ ಇದಾರಾ ಮೇಡಮ್? ರೆಸ್ಪಾನ್ಸ್ ಹೆಂಗಿದೆ ಮೇಡಮ್ ಇಲ್ಲಿ? ಸೊ ಗುಡ್ ಮ್ಯಾಮ್, ಯಾವ್ದು ಬ್ಯಾಡ್ ಕಾಮೆಂಟ್ಸ್. ತುಂಬಾ ಲೈಕ್ ಮಾಡ್ತಾರೆ, ತುಂಬಾ ಇಷ್ಟ ಪಡ್ತಾರೆ. ಹೌದಾ? ಓಕೆ, ಹೇಳಿ ಮ್ಯಾಮ್. ಓಕೆ ಮೇಡಮ್, ಯಾವ್ದು ರೆಡಿ ಮಾಡ್ಕೊಟ್ರಿ ಮೇಡಮ್? ನಾನು ಇವಾಗ ಡ್ರೈ ಫ್ರೂಟ್ಸ್ ಟೇಸ್ಟ್ ಮಾಡಿ ನೋಡೋಣ. ಖಂಡಿತ ಟೇಸ್ಟ್ ಮಾಡ್ಬೋದು. ಓಕೆ ವೀಕ್ಷಕರೇ, ಒಂದು
ಟೇಸ್ಟ್ ಮಾಡಿ ನೋಡ್ತೀನಿ ಫ್ಲೇವರ್ ಯಾವ ತರ ಇದೆ, ಟೇಸ್ಟ್ ವೈಸ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಚೆನ್ನಾಗಿದೆ ಮ್ಯಾಮ್, ಹೇಗಿದೆ? ತುಂಬಾ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಸಿಗ್ತಾ ಇದೆ, ತಿಂತಾ ಇದ್ರೆ ನಮ್ಗೆ ಡ್ರೈ ಫ್ರೂಟ್ಸ್ ಫೀಲ್ ಆಗುತ್ತೆ. ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ ಮೇಡಮ್ ಇದು. ಆಕ್ಚುಲಿ ನಾನು ಹೇಳ್ದಂಗೆ ನಾನು ಮೈಸೂರಿಗೆ ಹೋಗಿದ್ದಾಗ ಹೆಂಗೆ ನಿಮಿಷಾಂಬ ಟೆಂಪಲ್ ಹತ್ರ ತಗೊಂಡಿದ್ದೆ, ಅದೇ ಫ್ಲೇವರ್ ಇದೆ ಅನ್ಸ್ತದೆ. ಹೌದಾ? ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾನೇ ಆಸಮ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ನಾನು ಬೇರೆ ಕಡೆ ಗುಲ್ಕನ್ ಬಂದು ತಿಂದಿದ್ದೀನಿ, ಇಷ್ಟು ಟೇಸ್ಟ್ ಅನ್ಸಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಇದು ಪ್ಯೂರ್ ಆಗಿ ಮಾಡಿರೋ ಅಂತ ಗುಲ್ಕನ್ ಅಂತ ಹೇಳ್ಬೋದು. ಮತ್ತೆ ತಿನ್ನುವಾಗ ನನಗೆ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಡ್ರೈ ಫ್ರೂಟ್ಸ್ ಬಾಯಿಲ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಡೆಫಿನೆಟ್ ಆಗಿ ಮಾಗಡಿ ರೋಡ್ ಸರೌಂಡಿಂಗು, ಇಲ್ಲ ಅಂದ್ರೆ ಕಡಬಗೆರೆ ಸರೌಂಡಿಂಗು, ಸುಂಗುತ್ಕಟ್ಟೆ ಸರೌಂಡಿಂಗ್, ನಾಗರಬಾವಿ, ಭಾರತ್ ನಗರ್ ಯಾರಾದ್ರೂ ಸರೌಂಡಿಂಗ್ ಇದ್ರೆ ಡೆಫಿನೆಟ್ ಆಗಿ ಈ ಬನ್ನ ಟ್ರೈ ಮಾಡಕ್ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಅಡ್ರೆಸ್ ಎಲ್ಲೂ ಕನ್ಫ್ಯೂಸ್ ಆಗ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ಹೊಸದಾಗ ರೋಡ್ ಆಗಿದೆ. ಕಡಬಗೆರೆ ಕ್ರಾಸ್ ಇಂದ ನಿಮ್ಗೆ ಮೈಸೂರು ರೋಡ್ ವರ್ಗು ಕನೆಕ್ಟ್ ಆಗಿರುವಂತ ಹೊಸದಾಗಿರುವಂತ ರೋಡ್ ಇದು. ಇಲ್ಲೇ ಕಾರ್ನರ್ ಅಲ್ಲೇ ಇವರ ಸ್ಟೋರ್ ಇರುತ್ತೆ. ಮೇಡಮ್ ಟೈಮಿಂಗ್ಸ್ ಏನಿದೆ ಮೇಡಮ್? ಟೈಮಿಂಗ್ಸ್ ಮಾರ್ನಿಂಗ್ 7 to 9. ಬೆಳಗ್ಗೆ 7 o'clock ಇಂದಾನೆ ಇರ್ತೀರಾ? 7 to 9. ಹಂಗಾದ್ರೆ ಯಾರಾದ್ರೂ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆನೆ ಬೇಗ ಏನಾದ್ರು ಟಿಫನ್ ಮಾಡ್ಕೊಂಡು ಹೋಗಕ್ ಆಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಖಂಡಿತ ಒಂದು ಗುಲ್ಕನ್ ಬನ್ನ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಹಾಗೆ ಈವ್ನಿಂಗ್ ಕೆಲಸದಿಂದ ಬರುವಾಗ್ಲೂ ಆರಾಮಾಗಿ ಒಂದು ಬೈಟ್ ನ ತಿನ್ಕೊಂಡು ಹೋಗ್ಬೋದು. ಖಂಡಿತ ಅಲ್ವಾ ಮೇಡಮ್? ಖಂಡಿತ. ಓಕೆ, ನೋಡೋಣ ವೀಕ್ಷಕರೇ, ಆಶಾ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಗುಲ್ಕನ್ ಬನ್ನ ಮಾಡ್ತಾ ಇದಾರೆ. ಹಾಗೆ ನಿಮ್ಗೆ ಗುಲ್ಕನ್ ಏನಾದ್ರು ಇಷ್ಟ ಆದ್ರೆ ನೀವು ಇಲ್ಲಿ ಗುಲ್ಕನ್ ಕೂಡ ಡೈರೆಕ್ಟ್ ಆಗಿ ಬೈ ಮಾಡ್ಬೋದು. ಅಲ್ವಾ ಮೇಡಮ್? ಖಂಡಿತ ಮ್ಯಾಮ್. ಮೇಡಮ್ ತೋರಿಸಿ ಮೇಡಮ್. ಸೊ ಇದು ½ kg. ಓಕೆ, ಸೊ 150 rupees. ನಾರ್ಮಲ್ ಗುಲ್ಕನ್. ನಾರ್ಮಲ್ ಗುಲ್ಕನ್ ವಿತ್ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಮೇಡಮ್? ವಿತ್ ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ 350 ½ kilo. 350 rupees ½ kilo. ಹಾಗೆ ಇದು ಬಿಟ್ಟು ನಿಮ್ಮ ಹತ್ರ ಇನ್ನು ಇದು ಕೂಡ ಅವೈಲೇಬಲ್ ಇದೆ ಅಲ್ವಾ ಮೇಡಮ್? ಇದು ಖಂಡಿತ ಮ್ಯಾಮ್. ಉಪ್ಪಿನಕಾಯಿ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಎರಳಿಕಾಯಿ ಸಿಗತ್ತೆ, ಮಾವಿನಕಾಯಿ ಸಿಗತ್ತೆ, ಲೆಮನ್ ಸಿಗತ್ತೆ. ಓಕೆ, ಚೆನ್ನಾಗಿರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ಟೇಸ್ಟ್ ನೋಡ್ಬೋದು. ನಿಮ್ಮ ಹತ್ರ ½ kg ಇದೆ ಅಲ್ವಾ? ಖಂಡಿತ ½ kg ಇದೆ, 1/4 kg ಇದೆ. ಮೇಡಮ್ ಇದೇನ್ ಮೇಡಮ್, ಏನೋ ಬೇರೆದೇನೋ ಹಾಕ್ಕೊಡ್ತಾ ಇದ್ದೀರಾ? ಮ್ಯಾಮ್ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅದು ತಿಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಒಳ್ಳೇದು. ಓಕೆ, ನೆಲ್ಲಿಕಾಯಿ ಅಂತೂ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು ಅಲ್ವಾ? ಹೌದು. ಶುಗರ್ಗೆ ಇದೇನ್ ಮಾಡಿದೀರಾ ಅಂತ ಗೊತ್ತಾಗಿಲ್ಲ ನನಗೆ. ಇದು ಜೇನುತುಪ್ಪದಲ್ಲಿ ನೆನೆ ಹಾಕಿರ್ತಾರೆ ಅವರು. ಜೇನುತುಪ್ಪದಲ್ಲಿ ನೆನೆ ಹಾಕಿರೋದು? ಹೌದು. ತುಂಬಾ ಪ್ಯೂರು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. 1 piece ಬಂದು 20 rupees. 1 piece ಬಂದ್ಬಿಟ್ಟು 20 rupees. ಮೇಡಮ್ ಇದೇನೋ 20 rupees ಅಂತ ಹೇಳಿದ್ರೆ, ನನಗೆ ಇವಾಗ ಡ್ರೈ ಫ್ರೂಟ್ ಗುಲ್ಕನ್ ಬನ್ನ ಕೊಟ್ರಿ, ಅದು ಪ್ರೈಸ್ ಏನಿದೆ ಮೇಡಮ್? ಅದು ನಾರ್ಮಲ್ ಗುಲ್ಕನ್ ಬಂದು ನಿಮ್ಗೆ 40 rupees ಬೀಳತ್ತೆ. ಓಕೆ, ಡ್ರೈ ಫ್ರೂಟ್ಸ್ ಬಂದು 50 rupees. 50 rupees. ಮೇಡಮ್ ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ಇದು ಇನ್ನೊಂದ್ಸಲ ಹೇಳ್ಬಿಡಿ ಮೇಡಮ್. ಇದು ಕಡಬಗೆರೆ ಕ್ರಾಸ್ ಸರ್ಕಲ್ ಅಲ್ಲೇ ಬರುತ್ತೆ. ಹೌದಾ ಮೇಡಮ್? ಇಲ್ಲಿ ಬಿಟ್ಟು ಇವಾಗ ಎಷ್ಟೋ ಜನ ಮಾಗಡಿ ರೋಡ್ ಸರೌಂಡಿಂಗ್ ಇರೋಲ್ಲ, ಬಸವೇಶ್ವರ ನಗರ ಸರೌಂಡಿಂಗ್ ಇರ್ತಾರೆ, ನಂದಿನಿ ಲೇಔಟ್ ಸರೌಂಡಿಂಗ್ ಇರ್ತಾರೆ. ಅವ್ರಿಗೆ ಏನಾದ್ರು ಯಶವಂತಪುರ ಆ ಕಡೆ ಅವ್ರು ನಿಯರ್ ಬೈ ಮೇಡಮ್? ನಿಯರ್ ಬೈ ಅಂದ್ರೆ ಅಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಇದೆ ಮ್ಯಾಮ್. ನಮ್ ರಾಜ್ಕುಮಾರ್ ಸಮಾಧಿ ಹತ್ರ ಖಂಡಿತ ಅಲ್ಲೂ ಇದೆ. ಓಕೆ, ಬೇಕಂದ್ರೆ ಅಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಅಲ್ಲೂ ಬೇಕಾದ್ರೆ ಸೇಮ್ ಟೈಮಿಂಗ್ಸ್. ಮತ್ತೆ ಅಲ್ಲೂ ಇದೇ ತರ ಬೈ ಮಾಡ್ಬೋದು. ಅಲ್ಲೂ ಕೂಡ ಬೈ ಇದೇನೆ ರೇಟು. ಓಕೆ, ಸೇಮ್ ಪ್ರೈಸ್ ಅಲ್ಲೇ ನೀವು ಬೈ ಮಾಡ್ಬೋದು. ಸೇಮ್ ಪ್ರೈಸ್ ಅಲ್ಲಿ. ಓಕೆ, ಚೆನ್ನಾಗಿದೆ. ಮೇಡಮ್ ಇಲ್ಲಿ ಗುಲ್ಕನ್ ಬಂದ್ ತಿನ್ನಕ್ ಬಂದ್ರಾ? ಹೌದು. ಹೆಂಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಬೇರೆ ಕಡೆ ಎಲ್ಲಾದ್ರೂ ತಿಂದಿರ್ತೀರಲ್ವಾ ನೀವು? ಅಲ್ಲಿ ಟೇಸ್ಟ್ ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ. ಇಲ್ಲಿಗಿಂತ ಚೆನ್ನಾಗಿದ್ಯಾ? ನೀವು ಇಲ್ಲೇ ಇರೋದು? ನಾವ್ ಇಲ್ಲೇ. ನಾವ್ ಕಿತ್ನಾಳ್ ಇರೋದು. ಓಕೆ, ಅಲ್ಲಿಂದ ಬರ್ತೀರಾ? ಅಲ್ಲಿಂದ ಕ್ರಾಸ್ಗೆ ಇಲ್ಲಿ ಗುಲ್ಕನ್ ಮತ್ತೆ ಬಂದ್ ತಿನ್ನಕ್ ಬರ್ತಾ ಇದ್ದೀರಾ? ತಿನ್ಬಿಟ್ಟು ನಮ್ ಮಕ್ಳಿಗೂ ತಗೊಂಡೋಯ್ತೀನಿ ಪಾರ್ಸಲ್. ಓಕೆ, ಪಾರ್ಸಲ್ ಕೂಡ ತಗೊಂಡೋಗ್ತಾ ಇದೀರಾ? ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಎಲ್ಲಾರು ಬಂದು ತಗೊಂಡು ತಿನ್ನೋಡಿ, ಟೇಸ್ಟ್ ಚೆನ್ನಾಗಿದೆ. ಸರ್ ಟೇಸ್ಟ್ ಹೆಂಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಹೌದಾ? ಎಲ್ಲಿರೋರು ಸರ್ ನೀವು? ಇಲ್ಲೇನಾ? ಆಂಧ್ರಳ್ಳಿಯಿಂದ ಇಲ್ಲಿಗೆ ಬರ್ತೀರಾ ಕಡಬಗೆರೆ ಕ್ರಾಸ್ಗೆ? ಹೌದು ಮೇಡಮ್. ಯಾಕೆ ಸರ್ ಇಲ್ಲಿಗೆ ಬರ್ತಾ ಇದ್ದೀರಾ? ಈ ತರ ನಾವು ಇವಾಗ ತಿಂದಿರೋದು ಮೇಡಮ್, ಚೆನ್ನಾಗಿ
ಹೌದಾ ಗುಲ್ಕನ್ ಬನ್ ನಿಮ್ಗೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಅದಕ್ಕೆ ಅಲ್ಲಿಂದ ಬಂದಿದೀವಿ ಮತ್ತೆ ಅದಕ್ಕೆ ಆಂಧ್ರಳ್ಳಿಯಿಂದ ಕಡಬ್ಗೆರೆ ಕ್ರಾಸ್ ವರ್ಗೂ ಬರ್ತಾ ಇದೀರಾ ಇಲ್ಲಿ ತಿನ್ನೋದಕ್ಕೆ ಹೌದು ಟೇಸ್ಟ್ ಹೆಂಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಟೇಸ್ಟ್ ಈ ತರ ಇದೇ ಫಸ್ಟ್ ಮೇಡಮ್ ತಿಂತಿರೋದು ಹೌದಾ ಹಾಗಾದ್ರೆ ನೀವು ಟೇಸ್ಟ್ ಗೋಸ್ಕರ ಅಲ್ಲಿಂದ ಬರ್ತಾ ಇದ್ರ ಆಂಧ್ರಳ್ಳಿಯಿಂದ ಹೌದು ಸರ್ ಟೇಸ್ಟ್ ಹೆಂಗಿದೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಟೇಸ್ಟ್ ಹಾ ಚೆನ್ನಾಗಿದೆ ಮೇಡಮ್. ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ ಸರ್ ಇಲ್ಲಿ ತಿನ್ನೋದಕ್ಕೆ? ಹೌದು ಮೇಡಮ್. ಬೇರೆ ಕಡೆನೂ ಟ್ರೈ ಮಾಡಿರ್ತೀರಾ? ಬೇರೆ ಕಡೆಗಿಂತ ಇಲ್ಲಿ ಹೆಂಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ ಮೇಡಮ್. ಬೇರೆ ಕಡೆ ನಾವು ಮಲ್ಲೇಶ್ವರಂ ಅಂತ ತಿಂತಾ ಇದ್ವಿ, ಅಲ್ಲಿ ಚೆನ್ನಾಗಿ ಇದು ಚೆನ್ನಾಗಿದೆ. ಓಕೆ, ಮಲ್ಲೇಶ್ವರಂ ಅಲ್ಲಿ ಹೆಂಗ್ ಟೇಸ್ಟ್ ಮಾಡ್ತಾರೆ ಅದೇ ತರ ಟೇಸ್ಟ್ ಇವರು ಕೊಡ್ತಾ ಇದ್ದಾರೆ ಮೇಡಮ್. ಗುಲ್ಕನ್ ಬನ್ ಅಂದ್ರೆ ನಿಮ್ಗೂ ಇಷ್ಟ? ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ ಸರ್. ಹಾ ಮೇಡಮ್, ಇದು ಬೆಟ್ಟದ ನೆಲ್ಲಿಕಾಯಿ ಕಸ್ಟಮರ್ ಕೊಡ್ತಾ ಇದೀನಿ. ಯಾವ ತರ ಇದೆ ಟೇಸ್ಟ್ ಅಂತ ಅವ್ರನ್ನ ಕೇಳೋಣ ಬನ್ನಿ. ಜೇನ್ ತುಪ್ಪದಲ್ಲಿ ನೆನೆ ಹಾಕಿರೋದು. ಹೌದಾ? ಅಲ್ಲ, ಟೇಸ್ಟ್ ಚೆನ್ನಾಗಿದೆ. ನೆಲ್ಲಿಕಾಯಿ ಸೂಪರ್ ಆಗಿದೆ. ನೆಲ್ಲಿಕಾಯಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಬರೀ ನೆಲ್ಲಿಕಾಯಿ ತಿಂದಿರ್ತೀರಾ? ಈ ತರ ನೆಲ್ಲಿಕಾಯಿ ಏನು ತಿಂದಿಲ್ಲ, ಇದೆ ಫಸ್ಟ್ ಟೈಮ್ ತಿಂತಾ ಇರೋದು. ಹೌದಾ? ಚೆನ್ನಾಗಿದೆ ಬೆಟ್ಟದ ನೆಲ್ಲಿಕಾಯಿ. ಸಖತ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲಿರೋದು? ನಾವು ಕಡಕ್ಬೇರೆ ಕ್ರಾಸ್ ಅಲ್ಲಿ ಇದೀವಿ. ಕಡಬ್ಗೆರೆ ಕ್ರಾಸ್ ಅಲ್ಲಿ. ನಾವು ಗಾರ್ಮೆಂಟ್ಸ್ ಹೋಯ್ತಾ ಇರೋದು ಸುಂಕುತ್ಕಟ್ಟೆಗೆ. ಸುಂಕುತ್ಕಟ್ಟೆಯಿಂದ ಬರುವಾಗ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತೀರಾ? ಇನ್ನ ಯಾವತ್ತೂ ತಿಂದಿಲ್ಲ, ಇವತ್ತೇ ಟೇಸ್ಟ್ ನೋಡಿರೋದು. ಇವತ್ತೇ ಟೇಸ್ಟ್ ಟೇಸ್ಟ್ ಆಗಿದ್ಯಾ? ಟೇಸ್ಟ್ ಇದೆ, ಮತ್ತೆ ಮತ್ತೆ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಮೋಸನ್. ಓಕೆ, ನೆಲ್ಲಿಕಾಯಿ ಅದು ಕೂಡ ಜೇನ್ ತುಪ್ಪ. ಜನನು ಕರ್ಕೊಂಡ್ ಬರ್ತೀವಿ ಮೇಡಮ್ ಇಲ್ಲಿಗೆ. ಜನಕ್ಕೂ ಕರ್ಕೊಂಡ್ ಬರ್ತೀರಾ? ಟೇಸ್ಟ್ ಇಷ್ಟ ಆಯ್ತು ನಿಮ್ಗೆ? ಹಂಗಾದ್ರೆ ಹೆಂಗಿದೆ ಗುಲ್ಕನ್ ಬನ್ನು? ಸಾಕತ್ತಾಗೈತೆ, ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ. ಹೌದಾ? ನೀವು ಕಡಬ್ಗೆರೆ ಕ್ರಾಸ್ ಅಲ್ಲೇನಾ ಇರೋದು? ಕಡಬೇರೆ ಕ್ರಾಸ್ ಅಲ್ಲಿ. ಹಂಗಾರೆ ಟೇಸ್ಟ್ ಆಗಿದೆ? ಟೇಸ್ಟ್ ಚೆನ್ನಾಗಿದೆ. ಹಂಗಾರೆ ಟೇಸ್ಟ್ ಆಗಿದೆ, ಇನ್ನೊಂದ್ಸಲಿ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ. ನಿಮ್ ಜೊತೆ ಇನ್ನೊಬ್ರು ಯಾರೋ ಇದಾರೆ? ಅವ್ರೆ ನಮ್ ಫ್ರೆಂಡು. ನೀವು ಅಂದ್ರೆ ನೀವು ಒಬ್ರಲ್ಲ, ನಿಮ್ ಫ್ರೆಂಡ್ಗೂ ಕರ್ಕೊಂಡ್ ಬಂದಿರಾ ತಿನ್ನೋದಕ್ಕೆ? ಹೌದು. ಹೌದಾ ಮೇಡಮ್, ನಿಮ್ ಫ್ರೆಂಡ್ ಜೊತೆ ಬಂದಿದ್ದೀರಾ, ನೀವು ಕೂಡ ಟ್ರೈ ಮಾಡ್ತಿದ್ದೀರಾ? ಹೆಂಗ್ ಅನ್ಸ್ತು ಟೇಸ್ಟ್? ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಇದೆ. ಟೇಸ್ಟ್ ಇದೆಯಾ? ನಾವು ಯಾವಾಗ್ಲೂ ಇಲ್ಲೇ ಬಂದ್ ತಿನ್ನೋದು. ಹೌದಾ? ಡೈಲಿ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಹೊತ್ತು ವಾಕ್ ಆದಂಗ ಆಗುತ್ತೆ. ಈ ಟೇಸ್ಟ್ ಇರ್ತಿದಲ್ಲ, ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ನಾವ್ ಬರ್ತೀವಿ. ಹೌದಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಹಂಗಾದ್ರೆ ಹೌದು. ಬೆಣ್ಣೆ ಸವರಿರೋದಾ? ಬೆಣ್ಣೆ ಸವರಿ ಬಂದ್ಗೆ ಹಾಕಿ ಒಳ್ಳೆ ಸ್ವೀಟ್ ಆಗಿ ಕೊಡ್ತಾವ್ರಪ್ಪ. ಚೆನ್ನಾಗಿದೆ. ಹೆಂಗಿದೆ ಸರ್ ಟೇಸ್ಟ್? ಟೇಸ್ಟ್ ಸೂಪರ್ ಆಗಿದೆ. ಏನ್ ಕಡಬ್ಗೆರೆ ಕ್ರಾಸು ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಹೊಸ ರೋಡಲ್ಲಿ ಒಳ್ಳೆ ಗುಲ್ಕನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ. ಎಲ್ಲರೂ ಬಂದ್ರು ಟೇಸ್ಟ್ ನೋಡಿ, ತುಂಬಾ ವಾಹ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಮೇಡಮ್ ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಒಂಥರ ನಮ್ಗೆ ಹೇಳ್ಬೇಕಂದ್ರೆ ನಾವ್ ತುಂಬಾ ಬಡವ್ರೇನೆ. ನಮ್ ಬಾಳಿಗೆ ಇದೊಂಥರ ಸಿಹಿಯಾದ ಗುಲ್ಕನ್ ಅಂತಾನೆ ಹೇಳ್ಬೋದು. ಓಕೆ, ನೋಡಿದ್ರ ವೀಕ್ಷಕರೇ, ಆಶಾ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಂಗಂತೂ ಇವ್ರದ್ದು ಗುಲ್ಕನ್ ಬನ್ ಅಂತೂ ತುಂಬಾ ಇಷ್ಟ ಆಯ್ತು. ಅದು ನನಗೆ ಡ್ರೈ ಫ್ರೂಟ್ ಫ್ಲೇವರ್ ಅಲ್ಲಿ ಕೊಟ್ಟಿದ್ರು, ಆಸಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಹಾಗೆ ನಲ್ಲಿಕಾಯಿನೂ ಕೂಡ ಟ್ರೈ ಮಾಡಿದ್ರು, ಅದು ಕೂಡ ಚೆನ್ನಾಗಿದೆ. ಡೆಫಿನೆಟ್ ಆಗಿ ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ನೀವು ಬರೋದಂತೂ ಗ್ಯಾರಂಟಿ. ನೋಡಿದ್ರ, ಯಾರಾದ್ರೂ ಕಡಬ್ಗೆರೆ ಸರೌಂಡಿಂಗ್ ಇದ್ರೆ ಡೆಫಿನೆಟ್ ಆಗಿ ಇಲ್ಲೊಂದ್ಸಲಿ ವಿಸಿಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಬಸವೇಶ್ ನಗರ, ನಂದಿನಿ ಲೇಔಟ್, ಕುರುಬ್ರಳ್ಳಿ ಆ ಕಡೆ ಸರೌಂಡಿಂಗ್ ಅಂತ ಹೇಳಿದ್ರೆ ನೀವು ರಾಜ್ಕುಮಾರ್ ಸಮಾಧಿ ಹತ್ರ ಕೂಡ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ವಾ ಮೇಡಮ್? ಖಂಡಿತ ಮ್ಯಾಮ್. ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಒಂದ್ಸಲ ವಿಸಿಟ್ ಮಾಡಿ, ಖಂಡಿತ ತುಂಬಾ ಟೇಸ್ಟಿ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ನಾವು ಯಾವ್ದನ್ನು ಸೈಡ್ ಎಫೆಕ್ಟ್ಸ್ ಆಗೋ ಅಂತ ಇದನ್ನ ಕೊಡ್ತಾ ಇಲ್ಲ. ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟೇ ಸಿಗುತ್ತೆ. ನಿಮ್ಗೆ ಬನ್ನಿ ಕೂಡ ಹಾಕೊಂಡ್ ತಿನ್ಬಹುದು, ಇಲ್ಲ ನಿಮ್ ಮನೆಗೆ ಹೋಗಿ ಪಾರ್ಸಲ್ ಕೂಡ ತಗೊಂಡೋಗಿ ತಿನ್ಬಹುದು. ಹಾಗೆ ಅಷ್ಟು ಟೇಸ್ಟಿ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. 1 ವರ್ಷ ಮಗುವಿನಿಂದ ಹಿಡಿದು ವಯಸ್ಸಾಗಿರೋರ್ವರ್ಗುನು ಕೊಡ್ಬೋದು. ಮೇಡಮ್, ಇದೇನ್ ಮೇಡಮ್ ಪ್ರಾಡಕ್ಟ್ ಇದೆ? ಇದು ಜೇನ್ ತುಪ್ಪ ಮ್ಯಾಮ್. ಇದು ಹನಿ. ಇದು ಆರ್ಗ್ಯಾನಿಕ್ ಏನೇನೆ. ಇದ್ರಲ್ಲೂ ಯಾವ್ದೇ ರೀತಿ ಶುಗರ್ ಆಗಿರ್ಲಿ, ಬೆಲ್ಲ ಆಗಿರ್ಲಿ ಮಿಕ್ಸ್ ಮಾಡೋದಿಲ್ಲ. ಇದು ಒರಿಜಿನಲ್ ಜೇನುತುಪ್ಪ ಕೂಡ ಸಿಗುತ್ತೆ. 1/4 ಕಿಲೋ 150 rupees. ಇದೊಂಥರ ನಮ್ಗೆ ಹೇಳ್ಬೇಕಂದ್ರೆ ನಾವು ತುಂಬಾ ಬಡವ್ರೇನೆ. ನಮ್ ಬಾಳಿಗೆ ಇದೊಂಥರ ಸಿಹಿಯಾದ ಗುಲ್ಕನ್ ಅಂತಾನೆ ಹೇಳ್ಬೋದು.
ಓಕೆ, ನೋಡಿದ್ರ ವೀಕ್ಷಕರೇ, ಆಶಾ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಂಗಂತೂ ಇವ್ರದ್ದು ಗುಲ್ಕನ್ ಬನ್ ಅಂತೂ ತುಂಬಾ ಇಷ್ಟ ಆಯ್ತು. ಅದು ನನಗೆ ಡ್ರೈ ಫ್ರೂಟ್ ಫ್ಲೇವರ್ ಅಲ್ಲಿ ಕೊಟ್ಟಿದ್ರು, ಆಸಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಹಾಗೆ ನಲ್ಲಿಕಾಯಿನೂ ಕೂಡ ಟ್ರೈ ಮಾಡಿದ್ರೆ ಅದು ಕೂಡ ಚೆನ್ನಾಗಿದೆ. ಡೆಫಿನೆಟ್ ಆಗಿ ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ನೀವು ಬರೋದಂತೂ ಗ್ಯಾರಂಟಿ.